ಹಾಯ್ ಹಲೋ ನಮಸ್ಕಾರ. RTX 300 ಬೈಕಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಆಪ್ಷನ್ ಇದೆ. ಮೊಬೈಲ್ನ ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಮತ್ತು ಇದರಲ್ಲಿ ಏನೆಲ್ಲ ಆಪ್ಷನ್ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ. ಇವಾಗ ಬೈಕ್ ಆನ್ ಆಗಿದೆ. ಬೈಕಲ್ಲಿ ಮೆನ್ಯೂಗೆ ಹೋಗಿ ಮೆನ್ಯೂವಲ್ಲಿ ಕನೆಕ್ಟಿವಿಟಿಗೆ ಹೋದರೆ ಫಸ್ಟ್ ಆಪ್ಷನ್ ಪೇರ್ ಡಿವೈಸ್ ಅಂತ ಬರುತ್ತೆ. ಪೇರ್ ಡಿವೈಸ್ಗೆ ಹೋದರೆ ಸದ್ಯಕ್ಕೆ ಯಾವ ಡಿವೈಸು ಪೇರ್ ಆಗಿಲ್ಲ, ಕನೆಕ್ಟ್ ಆಗಿಲ್ಲ ಇದು. ಇವಾಗ ಮೊಬೈಲಲ್ಲಿ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇದೆ. ಪ್ಲೇಸ್ಟೋರ್ಗೆ ಹೋದರೆ ಇಲ್ಲೋಗಿ ಸರ್ಚಲ್ಲಿ ಹೋಗಿ TVS ಕನೆಕ್ಟ್ ಅಂತ ಸರ್ಚ್ ಮಾಡಿದ್ರೆ TVS ಕನೆಕ್ಟ್ ಅಂತ ಆ್ಯಪ್ ಬರುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಅಪ್ಡೇಟ್ ಕೇಳ್ತಾ ಇದೆ. ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿದ್ರೆ ಹೋಮ್ ಸ್ಕ್ರೀನ್ ಈ ಥರ ಬರುತ್ತೆ. ಇವಾಗ ಲಾಗಿನ್ ಮಾಡಬೇಕು. ನಿಮ್ಮದು ಬೈಕ್ ತಗೊಳ್ಳೋವಾಗ ಇನ್ವಾಯ್ಸ್ಗೆ ಯಾವ ನಂಬರ್ ಕೊಟ್ಟಿರ್ತೀರೋ ಅದನ್ನು ಎಂಟರ್ ಮಾಡಿ ಲಾಗಿನ್ ಮಾಡಿ. ನೆಕ್ಸ್ಟ್ OTP ಬರುತ್ತೆ. ಇವಾಗ ಇಲ್ಲೇ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಆನ್ ಬೋರ್ಡ್ TVS ವೆಹಿಕಲ್ ಆ್ಯಂಡ್ ಆಕ್ಸೆಸರೀಸ್ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿ ಫಸ್ಟ್ ಆಪ್ಷನ್ ಚೂಸ್ ಮಾಡಿ ಆನ್ ಬೋರ್ಡ್ ಎ TVS ವೆಹಿಕಲ್. ಇಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ. ಇದು ಕೊಟ್ಟ ತಕ್ಷಣ ನಿಮ್ದು ಯಾವ ಬೈಕು ಈ ನಂಬರ್ಗೆ ಲಿಂಕ್ ಆಗಿದೆ ಅಂತ ಅಲ್ಲೇ ತೋರಿಸುತ್ತೆ. ಅದನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡಿ. ಅಥವಾ ಇಲ್ಲಿ ಬಂದಿಲ್ಲ ಅಂತಂದರೆ ಆ್ಯಡ್ ವೆಹಿಕಲ್ ಬೈ VAN ವೆಹಿಕಲ್ ಐಡೆಂಟಿಫಿಕೇಷನ್ ನಂಬರಿಂದ ಆ್ಯಡ್ ಮಾಡ್ಬೋದು. ಕಂಟಿನ್ಯೂ ಕೊಟ್ಟ ತಕ್ಷಣ ಕೆಲವೊಂದು ಪರ್ಮಿಷನ್ಸ್ನ ಕೇಳುತ್ತೆ, ಅಲೋ ಕೊಡಿ. ಇವಾಗ ಡೌನ್ಲೋಡಿಂಗ್ ಗೂಗಲ್ ಮ್ಯಾಪ್ಸ್. ಇದು ಮ್ಯಾಪ್ ಮಿರರಿಂಗ್ಗೆ ಗೂಗಲ್ ಮ್ಯಾಪ್ಸ್ ಡೌನ್ಲೋಡ್ ಆಗ್ತಾ ಇದೆ ಇದಕ್ಕೆ. ನೆಕ್ಸ್ಟು ಅಲೋ ಫೋನ್ ಕಾಲ್ಸ್. ಇವಾಗ ವೆಹಿಕಲ್ ಆನ್ ಬೋರ್ಡ್ ಆಗಿದೆ. ಇವಾಗ ಬ್ಲೂಟೂತ್ ಕನೆಕ್ಟಿವಿಟಿಗೆ ಹೋಗಿ ಮೊಬೈಲಲ್ಲಿ ಇಲ್ಲಿ ಪೇರ್ ಎ ನ್ಯೂ ಡಿವೈಸ್ ಅಂತ ಕೊಡಿ. TVS ನೇಮ್ ಇರೋದು ತೋರಿಸುತ್ತೆ. ಪೇರ್ ಕೊಟ್ಟರೆ ಇವಾಗ ಬೈಕಲ್ಲಿ ಒಂದು ಪಾಸ್ ಕೀ ತೋರಿಸುತ್ತೆ. ಆ ಪಾಸ್ ಕೀನ ಎಂಟರ್ ಮಾಡಿ, ಅದನ್ನು ಎಂಟರ್ ಮಾಡಿ ಓಕೆ ಕೊಡಿ. ಇವಾಗ ಪೇರ್ ಆಯಿತು. ಇದು ಬೈಕಲ್ಲೂ ಪೇರ್ ಆಗಿದೆ ಅಂತ ತೋರಿಸ್ತಾ ಇದೆ. ಆ್ಯಪಿಗೆ ಬಂದರೆ ಈ ಥರ ಇದೆ. ಆ್ಯಪಲ್ಲಿ ಫಸ್ಟ್ ಆಪ್ಷನ್ ಇಲ್ಲಿ ಮೈ ರೈಡ್ಸ್ ಅಂತಿದೆ. ಇಲ್ಲಿ ಹೋದರೆ ಇವಾಗ ಕನೆಕ್ಟ್ ಮಾಡಿರೋದ್ರಿಂದ ಯಾವ ಡೇಟಾನು ಅವೈಲೇಬಲ್ ಇರೋದಿಲ್ಲ. ನೆಕ್ಸ್ಟು ಓವರ್ ವ್ಯೂ. ಇದರಲ್ಲಿ ಓವರ್ ವ್ಯೂ, ಬೈಕ್ನ ಓವರ್ ವ್ಯೂ ಡೀಟೇಲ್ಸ್ ಎಲ್ಲ ಬರುತ್ತೆ, ಇನ್ಫಾರ್ಮೇಷನ್ಸ್ ಎಲ್ಲ. ಇವಾಗ ಕನೆಕ್ಟ್ ಆಗಿರೋದ್ರಿಂದ ಯಾವ ಡೇಟಾನು ಇನ್ನೂ ರೀಡಿಂಗ್ ಆಗಿಲ್ಲ. ನೆಕ್ಸ್ಟು ಲೊಕೇಟ್ ಆಪ್ಷನ್ ಇದೆ. ಲಾಸ್ಟ್ ಎಲ್ಲಿ ಪಾರ್ಕ್ ಮಾಡಿರ್ತೀರ ಲೊಕೇಶನ್ನ ಮ್ಯಾಪಲ್ಲಿ ತೋರಿಸುತ್ತೆ. ನೆಕ್ಸ್ಟು ಲಾಸ್ಟ್ ರೈಡ್ ಆಪ್ಷನ್ ಇದೆ. ಲಾಸ್ಟ್ ರೈಡು ನೀವು ಎಲ್ಲಿಂದ ಎಲ್ಲಿವರೆಗೆ ಟ್ರಾವೆಲ್ ಮಾಡಿದ್ದೀರಾ, ರೈಡ್ ಡ್ಯೂರೇಷನ್ನು, ಡಿಸ್ಟೆನ್ಸು, ಟಾಪ್ ಸ್ಪೀಡು, ಆವ್ರೇಜ್ ಸ್ಪೀಡು, ಮೈಲೇಜು, ಫ್ಯೂಯಲ್ ಕನ್ಸಂಪ್ಷನ್ನು, ಇದೆಲ್ಲ ತೋರಿಸುತ್ತೆ. ನೆಕ್ಸ್ಟು ಇದರಲ್ಲಿ ಮ್ಯಾಪ್ ಮಿರರಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ಇಲ್ಲಿ ಪ್ಲಸ್ ಐಕಾನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ಟೂರ್ ನೌ ಅಂತ ಬರುತ್ತೆ. ಸರ್ಚ್ ಆಪ್ಷನ್ಗೆ ಹೋಗಿ ನಾವು ಇಲ್ಲಿ ಡೆಸ್ಟಿನೇಷನ್ ಪ್ಲೇಸ್ನ ಸರ್ಚ್ ಮಾಡಿ ಮ್ಯಾಪ್ ಓಪನ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಸ್ಟಾರ್ಟ್ ಟೂರ್ ಕೊಟ್ಟರೆ ಇವಾಗ ಪೇರ್ ಆಗ್ತಾ ಇದೆ. ಇವಾಗ ಕೆಲವೊಂದು ಪರ್ಮಿಷನ್ನ ಕೇಳ್ತಾ ಇದೆ TVS ಕನೆಕ್ಟ್. ಪರ್ಮಿಷನ್ಸ್ನ ಅಲೋ ಮಾಡಿದ್ರೆ ಈ ಥರ ಡ್ಯಾಶ್ ಬೋರ್ಡ್ ಬರುತ್ತೆ ಮೊಬೈಲಲ್ಲಿ. ನೆಕ್ಸ್ಟ್ ಇಲ್ಲಿ ನಾವಿಗೇಟ್ ನೌ ಇದನ್ನು ಓಪನ್ ಮಾಡಿ ಈ ಥರ ಮ್ಯಾಪ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೀನ್ ಕ್ಯಾಸ್ಟ್ ಐಕಾನ್ ಕಾಣಿಸ್ತಾ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಡೋಂಟ್ ಲಾಕ್ ದಿ ಫೋನ್, ಸ್ವೈಪ್ ಟು ಅನ್ಲಾಕ್ ಅಂತ. ಜಸ್ಟು ಟರ್ನ್ ಬೈ ಟರ್ನ್ ನಾವಿಗೇಷನ್ ಮಾತ್ರ ತೋರಿಸ್ತಾ ಇದೆ. ಕೆಲವೊಂದು ಸಾರಿ ಮ್ಯಾಪ್ಸ್ ಡಿಸ್ಪ್ಲೇ ಆಗೋದಿಲ್ಲ, ಆವಾಗ ಟರ್ನ್ ಬೈ ಟರ್ನ್ ನಾವಿಗೇಷನ್ ಆಗಿ ಚೇಂಜ್ ಆಗುತ್ತೆ. ಮತ್ತೆ ನಾವು ಟ್ರೈ ಮಾಡಿದ್ರೆ ಇವಾಗ ನೋಡಿ ಮ್ಯಾಪ್ ತೋರಿಸ್ತಾ ಇದೆ. ಮ್ಯಾಪ್ ಮಿರರಿಂಗ್ ಆದಮೇಲೆ ಈ ಸ್ಕ್ರೀನ್ನ ಹಿಂಗೇ ಇಟ್ಕೋಬೇಕು. ನಾವಿಲ್ಲಿ ಸ್ವೈಪ್ ಟು ಅನ್ಲಾಕ್ ಮಾಡಿದ್ರೆ ಟರ್ನ್ ಬೈ ಟರ್ನ್ ನಾವಿಗೇಷನ್ ಆಗಿ ಚೇಂಜ್ ಆಗುತ್ತೆ. ಸ್ಕ್ರೀನಿಂಗೇ ಆನ್ ಆಗಿದ್ರೆ ಮ್ಯಾಪ್ ಮಿರರಿಂಗ್ ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದಿಷ್ಟು TVS ಕನೆಕ್ಟ್ ಮೊಬೈಲ್ ಆ್ಯಪಿಂದ ವೆಹಿಕಲ್ನ ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಮತ್ತು ಹೇಗೆ ಮ್ಯಾಪ್ ಮಿರರಿಂಗ್ ಹೇಗೆ ಮಾಡೋದು ಅಂತ. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ.